ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು ಈಗಾಗಲೇ ಸಾಕಷ್ಟು ಕಾಲರ್ಸ್ ಕೂಡ ಕಾಯ್ತಾ ಇದ್ದಾರೆ. ಬನ್ನಿ ನಮ್ಮ ಫಸ್ಟ್ ಕಾಲರ್ ಜೊತೆ ಮಾತನಾಡೋಣ. ಬೆಂಗಳೂರಿಂದ ಶಿಲ್ಪಾ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿಲ್ಪಾ ಅವರೇ. ಶಿಲ್ಪಾ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಬಹುಶಃ ಕರೆ ಕಟ್ಟಾಗಿದೆ ಅನ್ಸುತ್ತೆ. ನಮ್ಮ ನೆಕ್ಸ್ಟ್ ಕಾಲರ್ ಜೊತೆ ಮಾತನಾಡೋಣ. ಹೇಳಿ ಶಿಲ್ಪಾ ಅವರೇ, ಕೇಳ್ತಿದ್ಯಾ? ಕೇಳಿಸ್ತಿದೆ, ಹೇಳಿ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಿದ್ದೀರಾ? ಮೇಡಮ್, ನನ್ನ ತಂದೆ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ ಹೇಳಿ. ಮೇಡಮ್, ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ವಾರ ಗೊತ್ತಿದ್ಯಾ? ವಾರ ಏನು ಗೊತ್ತಿಲ್ಲ ಮೇಡಮ್. ನಕ್ಷತ್ರನೂ ಗೊತ್ತಿಲ್ವಾ? ಗೊತ್ತಿಲ್ಲ ಮೇಡಮ್. ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಾ? ಅವ್ರದ್ದು ತುಂಬಾ ಸಮಸ್ಯೆ ಇದೆ ಮೇಡಮ್. ಅವರು ಫುಲ್ ಅವ್ರ ಫ್ಯಾಮಿಲಿ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಜಿ ಇದ್ದಾರೆ, ಅವ್ರ ಜೊತೆ ಮಾತನಾಡಿ ಶಿಲ್ಪಾ. ಖಂಡಿತ ಮೇಡಮ್. ಹೇಳಮ್ಮ ಶಿಲ್ಪಾ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ, ನಮ್ಮ ತಂದೆಯವ್ರ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಅವ್ರಿಗೆ ಒಂದು 20-30 ಇಯರ್ಸ್ ಇಂದ ತುಂಬಾನೇ ಪ್ರಾಬ್ಲಮ್ ಇದೆ ಗುರುಜಿ ಅವ್ರ ಮನೆಯಲ್ಲಿ. ನಿಮ್ಮ ಮನೇಲಿ ಫೈನಾನ್ಷಿಯಲ್ ಪ್ರಾಬ್ಲಮೇ ಜಾಸ್ತಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಗುರುಜಿ, ಅದು ಹೇಳಕ್ಕೋರೆ ತುಂಬಾನೇ ವಿಚಿತ್ರವಾಗಿದೆ ಗುರುಜಿ. ನಮ್ದು ಮನೆ ಭಾಗ ಆದಾಗಿಂದ ಇವತ್ತಿನ ತನಕ ಒಂದಾದ್ಮೇಲೆ ಒಂದ್ ಸಮಸ್ಯೆ, ಒಂದ್ ತೀರ್ಸ್ಕೊಳಂಗೆ ಇನ್ನೊಂದ್ ಬರುತ್ತೆ. ನಮ್ ತಂದೆಗೆ ಆಕ್ಸಿಡೆಂಟ್ ಆಯ್ತು, ಅದ್ಮಾದ್ಮೇಲೆ ಮನೆ ಸುಟ್ಟೋಯ್ತು, ಅಕ್ಕಂಗೆ ಲವ್ ಮ್ಯಾರೇಜ್ ಆಯ್ತು, ಈಗ ಮತ್ತೆ ನಮ್ ತಂದೆಗೆ ಒಂದು ಆಪರೇಷನ್ ಆಗಿದೆ, ನನ್ನ ತಮ್ಮನಿಗೆ ಒಂದು ಪ್ರಾಬ್ಲಮ್ ಆಯ್ತು ಗುರುಜಿ. ನಮ್ಗೆ ಹೇಳ್ಕೊಳಕ್ಕೆ ನನ್ಗೆ ತುಂಬಾನೇ ದುಃಖ ಆಗ್ತಿದೆ ಗುರುಜಿ. ನೀ ಬೇಜಾರು ಮಾಡ್ಕೋಬೇಡ, ಹೇಳು. ಅದೇ ಗುರುಜಿ, ಅವ್ರ ಸಮಸ್ಯೆ ಸರಿ ಹೋದ್ರೆ ಸಾಕು, ಅವ್ರ ಮನೆ ಚೆನ್ನಾಗಿ ಆಗ್ಬಿಟ್ರೆ ನನ್ಗೆ ಇನ್ನೇನು ಬೇಡ ಗುರುಜಿ. ಏನ್ ನಾವು ಪರಿಹಾರ ಮಾಡ್ಕೊಳ್ಳೋಣ ಅಂತಂದ್ರೆ ಏನಾದ್ರೂ ಒಂದು ಅಡ್ಡ ಆಗ್ತದೆ ಗುರುಜಿ. ತುಂಬಾ ದಿವಸ ನಾನು ನೋವಿಟ್ಕೊಂಡಿದ್ದೀನಿ ಗುರುಜಿ, ನಿಮ್ಮ ಹತ್ರ ಹೇಳ್ಬೇಕು ಅಂತ. ಈಗ ಶಿಲ್ಪಾ, ಹೇಳಿ ಗುರುಜಿ. ಟಿವಿ ಕಾರ್ಯಕ್ರಮದಲ್ಲಿ ಕೇಳೋದ್ರಿಂದ ನಿನ್ನ ಪೂರ್ತಿ ಸಮಸ್ಯೆಗಳನ್ನ ವೈಯಕ್ತಿಕವಾಗಿ ನೀನು ಹೇಳ್ಕೊಳ್ಳೋದು ಕಷ್ಟವಾಗತ್ತೆ. ಹೌದು ಗುರುಜಿ, ಖಂಡಿತ. ನೀನು ಫೋನ್ ನಂಬರ್ ತಗೊಂಡು ಆಶ್ರಮಕ್ಕೆ ಬಂದು ವಿಚಾರ ತಿಳ್ಕೊ. ಒಂದು ಆದ್ರೆ ತಾತ್ಕಾಲಿಕವಾಗಿ ನನಗೂ ಪರಿಹಾರ ಕೊಡ್ತೀನಿ. ಋಣ ವಿಮೋಚನಾಥ ಅಂತಿದೆ. ಸರಿ ಗುರುಜಿ. ಆ ಋಣ ವಿಮೋಚನಾಥ ಫಸ್ಟ್ ನಿಮ್ಮ ಮನೆಯದು ಎಲ್ಲಾ ಋಣಗಳು, ಅಂದ್ರೆ ಯಾವುದೇ ಆರ್ಥಿಕ ಪರಿಸ್ಥಿತಿ ಆಗ್ಲಿ, ತಂದೆಗೆ ಆರೋಗ್ಯ ಪರಿಸ್ಥಿತಿ ಆಗ್ಲಿ, ತಮ್ಮನಿಗೆ ಆಗದೆ ಇರೋ ಕೆಲಸಗಳಾಗ್ಲಿ, ನಿಮ್ಮ ಅಕ್ಕ ಯಾರೋ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗಿದ್ದಾಗ್ಲಿ, ಇದೆಲ್ಲಾನು ಪರಿಹಾರ ನಿನಗೆ ದುಃಖವಾಗ್ಲಿ, ನಿಮ್ಮ ಕುಟುಂಬಕ್ಕೆ ಫಸ್ಟ್ ಋಣ ತೀರಿಸ್ಕೋಬೇಕು. ಅದಕ್ಕೆ ಆ ಋಣ ವಿಮೋಚನಾಥ ಅಂತಲೇ ಈಶ್ವರ ಇದ್ದಾನೆ. ಸ್ವತಃ ಮಾರ್ಕಂಡೇಯ ಋಷಿ ಮುಖಾಂತರ ಪ್ರತಿಷ್ಠಾಪನೆ ಆಗಿರೋನು. ಕುಂಭಕೋಣಂನಿಂದ ಕರೆಕ್ಟಾಗಿ 22 ಕಿಲೋಮೀಟರ್ ಅಲ್ಲಿ ಬಂದು ಪ್ರದೋಷದ ದಿವಸ ಅಥವಾ ಯಾವ ಕಾಲಕ್ಕೂ ಅಷ್ಟಮಿ ದಿವಸ ಜ್ಞಾಪಕ ಇಟ್ಕೋ. ಪ್ರದೋಷ ಅಮಾವಾಸ್ಯೆಗೆ ಮೊದಲು ಬರುತ್ತೆ ಒಂದು ಪ್ರದೋಷ, ಅಥವಾ ಪೌರ್ಣಿಮೆಗೆ ಬರುತ್ತೆ. ಸೊ ಆ 2 ಪ್ರದೋಷದಲ್ಲಿ ಯಾವ್ದಾದ್ರು ಒಂದು ಪ್ರದೋಷ ಸರಿ, ಅಲ್ಲಿ ಕರೆಕ್ಟಾಗಿ 11 ಸಲ, ಒಂದು ಸಲ ದುಡ್ಡು ಕೊಟ್ಬಿಟ್ರೆ 11 ಸಲ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಆದ್ರೆ ಫಸ್ಟ್ ಟೈಮ್ ಏನ್ ಹೋಗ್ತೀಯೋ ಲಾಸ್ಟ್ 11ರೊಳಗೆ, ಅಂದ್ರೆ 9ನೇದು 8ನೇದು 10ನೇದು 11ನೇ 4 ಏನಿದೆ ಕೊನೆಯದು, ಆ ಪ್ರಸಾದ ಬರೋದ್ರೊಳಗೆ ಮತ್ತೆ ಇನ್ನೊಂದ್ಸಲಿ ಹೋಗ್ಬೇಕಾಗತ್ತೆ. ನಿನ್ನ ಕೆಲಸ ಆದ ಮೇಲೆ ಒಂದು ಪಂಚಶಲ್ಯವನ್ನ ಆ ಋಣ ವಿಮೋಚನಾಥನಿಗೆ ಪರಿವರ್ತನಾ ಸ್ವರೂಪ ಕೊಡಬೇಕು. ಪ್ರದೋಷದ ದಿವಸ ಹೋಗಿ ಒಂದು ಕಾಣಿಕೆಯನ್ನು ಕೊಟ್ಟು ಅಭಿಷೇಕ ಮಾಡ್ತಾರಲ್ಲಿ. ಪ್ಲಸ್ ಬಿಲ್ವಾರ್ಚನೆ ಇಡೀ ಜಗತ್ತಲ್ಲಿ ಅಷ್ಟು ಚೆನ್ನಾಗಿ, ನಾ ಭೂತೋ ನಾ ಭವಿಷ್ಯತೆ, ಅಷ್ಟು ಚೆನ್ನಾಗಿ ಬಿಲ್ವಾರ್ಚನೆಯನ್ನು ಮಾಡ್ತಾರೆ. ಅಲ್ಲಿ ರಾವಣ ಸ್ತುತೆ ಮಾಡಿರ್ತಕ್ಕಂಥ ಈಶ್ವರ, ಸೂರ್ಯ ಪ್ರತಿಷ್ಠಾಪನೆ ಮಾಡಿರೋ ಈಶ್ವರ ಅದು. ಅದಕ್ಕೋಸ್ಕರ ಅಲ್ಲಿ ಋಣವನ್ನ ಯಾರು ತೀರಿಸ್ಕೊಂತಾರೋ ಜಗತ್ತಲ್ಲಿ ಫಸ್ಟ್ ಋಣ ತೀರ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ಪೂರ್ವ ಜನ್ಮದೋ ತಾತಂದೋ ಕಷ್ಟಗಳೋ ಮುತ್ತಾತಂದು ಏನಿರುತ್ತೋ ಅದಕ್ಕೋಸ್ಕರ. ಅದಕ್ಕೆ ಪಿತೃ ಕಾರ್ಯಗಳನ್ನ ಈ ಸಲ ನೀನು ಬುಧ ಪರಿವರ್ತನೆ ಅಂದ್ರೆ ಫೈನಾನ್ಷಿಯಲ್ ಬುಧ ವಕ್ರ ನಿಮ್ಮ ಮನೆ ಇಡೀ ವಂಶಕ್ಕೆ. ಆ ಬುಧ ವಕ್ರನಾಗಿರೋದ್ರಿಂದ ಪ್ರತಿ ಸಲಿನೂ ಮಹಾವಿಷ್ಣು ಸಿಂಗಲ್ ಆಗಿ, ಅಂದ್ರೆ ಯಾವ ಕಾಲಕ್ಕೂ ಮಹಾವಿಷ್ಣು ಒಬ್ಬನೇ ಇರಬೇಕು, ಲಕ್ಷ್ಮಿ ಇಲ್ದೆ. ಸೊ ಋಣ ವಿಮೋಚನಾಥಕ್ಕೆ ಒಂದಕ್ಕೆ ಹೋಗಿ, ಎರಡನೇದು ತಿರುನಲ್ವೇಲಿ ಹತ್ರ ಕ್ಷೇತ್ರ 2 ಬರ್ಕೋ. ತಿರುನಲ್ವೇಲಿ ಹತ್ರ ತಿರುಕ್ಕುರುಂಗುಡಿ ಅಂತ, ಅಲ್ಲಿ ಮಲಗಿರೋ ನಾರಾಯಣ, ಕೂತಿರೋ ನಾರಾಯಣ, ನಿಂತಿರೋ ನಾರಾಯಣ, ಏಕಕಾಲಕ್ಕೆ ಒಂದೇ ದೇವಾಲಯದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ 15 ಎಕರೆ ದೇವಸ್ಥಾನ. ಅಲ್ಲಿ ಬುಧ ಬಂದು ದುಡ್ಡಿಗೆ, ಆರ್ಥಿಕ ಪರಿಸ್ಥಿತಿಗೆ ಕಾಂಚನಂ ಕಾರ್ಯಸಿದ್ಧಿ ಅಂತೀವಿ. ಬುಧ ಅಂದ್ರೆ 50-50. ನಿಮ್ಮ ಅಪ್ಪನಿಗೆ ಏನು ಅಂದ್ರೆ, ಒಂದು ಬೆಳಗ್ಗೆ ರಾತ್ರಿ ಯೋಚನೆ ಮಾಡಿದ್ದು ಬೆಳಗ್ಗೆ ಚೇಂಜ್ ಮಾಡ್ಬಿಡ್ತಾರೆ, ಬೆಳಗ್ಗೆ ಇದ್ದಿದ್ದು ಮಧ್ಯಾಹ್ನ ಚೇಂಜ್ ಮಾಡ್ತಾರೆ, ಇಲ್ಲ ಹೀಗೆ ಮಾಡೋಣ ಅಂತ ಚೇಂಜ್ ಮಾಡ್ಕೊಂಡು ಕೂತಿರ್ತಾರೆ. ಡಿಸಿಷನ್ ಒಂದು ಫರ್ಮ್ ಇಲ್ಲ. ಅದಕ್ಕೆ ನಾವು ಕೇಳೋ, ಅದಕ್ಕೆ ವ್ಯವಸ್ಥೆ ಮಾಡ್ಕೋ. ಇನ್ನಷ್ಟು ವಿಚಾರ ಸಂಕ್ಷಿಪ್ತವಾಗಿ ಮನೆ ಹತ್ರ ಬಂದ ಆಶ್ರಮದಲ್ಲಿ ಬಂದು ಕೇಳ್ಕೊ, ಅದಕ್ಕೆ ಕ್ಲೀನಾಗಿ ಗೈಡ್ ಮಾಡ್ತೀನಿ. ಆದ್ರೆ ಈ ಋಣ ವಿಮೋಚನ ಅಂತ ಮಾತ್ರ ಫಸ್ಟ್ ಹೋಮ್ ವರ್ಕ್ ಕೊಡ್ತಾ ಇದೀನಿ, ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೇದಾಗ್ಲಿ. ಖಂಡಿತ ಗುರುಜಿ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಮೈಸೂರಿಂದ ನಂದಿನಿ ಕರೆ ಮಾಡಿದ್ದಾರೆ. ನಮಸ್ತೆ ನಂದಿನಿ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ನವೆಂಬರ್ 21, 1978. ವಾರ ಯಾವುದು? ಮಂಗಳವಾರ. ಮಂಗಳವಾರ. ನಕ್ಷತ್ರ ಗೊತ್ತಿದ್ಯಾ? ಆಶ್ಲೇಷ ನಕ್ಷತ್ರ, ರಾಶಿ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ ನಂದಿನಿ. ನಮಸ್ತೆ ಗುರೂಜಿ. ನಮಸ್ಕಾರ ನಂದಿನಿ. ಗುರೂಜಿ, ನಾವು ಆಕ್ಚುಲಿ ಇವಾಗ ಮನೆ ತಗೊಂಡ್ವಿ ರೀಸೆಂಟ್ ಆಗಿ, ಸ್ವಂತ ಕಷ್ಟಪಟ್ಟು ತಗೊಂಡ್ವಿ. ಅದ್ರದ್ದು ಬ್ಯಾಂಕ್ ಅಲ್ಲೆಲ್ಲ ಸ್ವಲ್ಪ ಸಾಲ ಇದೆ. ಇವಾಗ ಮನೆ ಲೀಸ್ಗೆ ಹಾಕಿದೀವಿ. ನಿಮ್ ಮನೆ ಲೀಸ್ಗೆ ಹಾಕಿರೋದಿರ್ಲಿ,
ಹಾ ಸರಿ. ಮನೆ ಅರ್ಧ ಮನೆ ಯಾಕೆಲ್ಲ ತಗೊಂತೀರಾ ವಾಸ್ತು ಪ್ರಕಾರ ನಂಗೆ ಅರ್ಥ ಆಗಲ್ಲ. ಅರ್ಧ ಮನೆ ಅಂದ್ರೆ ಗುರೂಜಿ? ಈಗ 40-30 40-60 40. ಹಾ ಹಾ ಹೌದು ಹೌದು. ಅದು ಅರ್ಧ ಅರ್ಧ ಅಂದ್ರೆ 40-60 30-40 ಅಂತ ಇರುತ್ತೆ, ಆಯಾ ಪಾಯ ಅಂತ. ಹೌದು. ನೀವುಗಳು ಈ 23/30 ಅಥವಾ 42/30 ಎಕ್ಸ್ಟ್ರಾ ಏನಿದೆ ವಾಯುಮೂಲೆ ಬೆಳೆಸ್ಕೊಂಡ್ರೆ ಹಾ ಆ ಥರದ ಮನೆಗಳನ್ನ ನೀವು ತಗೊಳ್ಳೋದಾಗ್ಲಿ ಆಲ್ಟರ್ ಮಾಡಿಸೋದಾಗ್ಲಿ ಕಟ್ಟೋದಾಗ್ಲಿ ಮಾಡಿದ್ರೆ ಇನ್ನಷ್ಟು ತೊಂದರೆ ಆಗತ್ತೆ. ಹೌದು. ನಿಮ್ಗೆ ಈಗಿರೋ ಮನೆ ಹಿಂದ್ಗಡೆ ಬಂದು ಬೆಳೆದು ಹೋಗಿದೆ, ಹೌದು ಎಕ್ಸ್ಟ್ರಾ ಪೀಸು ಈ ಕಾಂಪೌಂಡ್ ಇಂದ ಎಕ್ಸ್ಟ್ರಾ ಇದೆ. ಅದು ಹೌದು. ಆ ಎರಡೂ ಜಾಗನೂ ಹೆಣ್ಣಿಗೆ ಸಂಬಂಧಪಟ್ಟಿರತಕ್ಕಂಥ ಜಾಗಗಳು. ಹಾ ಸರಿ. ರಿಜಿಸ್ಟ್ರೇಷನ್ ನೀವು ಮಾಡಿಸ್ಕೊಂಡಿದ್ದಾಗ್ಲಿ ಯಾವುದೇ ಆಗ್ಲಿ ಹೋದ ವರ್ಷ ಮಾಡ್ಸ್ಕೊಂಡಿದ್ ಗುರುಜಿ, ಅಕ್ಟೋಬರ್ 1 year ಆಗತ್ತೆ. ಅದು ಕಷ್ಟಪಟ್ಟು ತಗೊಂಡ್ವಿ ಗುರುಜಿ ಆ ಮನೆ. ಎಲ್ಲರೂ ಕಷ್ಟಪಟ್ಟೆ ತಗೊಳ್ಳೋದು ನಿಜ. ಆದ್ರೆ ಗಂಡನು ತುಂಬಾ ಕಷ್ಟಪಡ್ತಾ ಇದ್ದಾರೆ ಹಂಗಲ್ಲ ಮನೆಗೆ ಹೋಗಕ್ಕೆ. ನಂದಿನಿ, ನಾ ಹೇಳೋದು ಕೇಳಿ, ಇಲ್ಲಿ ನೀವುಗಳು ಈ ಮನೆಯಲ್ಲಿ ಇದ್ದಷ್ಟೂನು ಆ ಕಾಂಪೌಂಡ್ ಸರಿಪಡಿಸ್ಕೊಳ್ಳದೆ ಇರೋವರೆಗೂ ಇವಾಗ ಆ ಮನೇಲಿ ಇಲ್ಲ ನಾವು. ನೀವು ಅಲ್ಲಿಲ್ದೇ ಇದ್ರು ಆ ಹೆಸರು ನಿಮ್ಮ ಹೆಸರಲ್ಲಿ ಇರುತ್ತೆ ಮನೆ. ಹೌದು ಹೌದು. ಲಂಡನ್ ಓಡೋದ್ರು ಅಲ್ಲೇ ಇರುತ್ತೆ. ಹೌದು. ಸೊ ಯಾರ ಹೆಸರಲ್ಲಿ ಇರುತ್ತೋ ಅವರಿಗೆ ಸಾಲ ಹೆಚ್ಚಾಗತ್ತೆ ಅಂತ, ಅಂದ್ರೆ ಕ್ರೆಡಿಬಿಲಿಟೀಸ್ ಬೇಗ ತೀರಲ್ಲ ಅಂತ. ಹೌದಾ? ಅದಕ್ಕೆ ಏನ್ ಮಾಡ್ಬೇಕು, ಪ್ರತಿದಿನ ಅಥವಾ ಒಂದು ತಿಂಗಳಿಗೊಂದ್ಸಲಿ ಈಶ್ವರನ್ಗೆ ರುದ್ರಾಭಿಷೇಕ, ಒಂದು ತಿಂಗಳಿಗೊಂದ್ಸಲಿ ಕರೆಕ್ಟಾಗಿ 11 ತಿಂಗಳು. ನೀರು ಅಂದ್ರೆ ಜಲ, ಆರ್ಥಿಕ ಪರಿಸ್ಥಿತಿ ಡೆವಲಪ್ಮೆಂಟ್ ಕಮ್ಮಿ ಅಂತದ್ದೇನಾದ್ರೂ ಇದ್ದರೆ, ಮನೆ ವಾಸ್ತು ಸರಿ ಇಲ್ಲದ ಪಕ್ಷದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಒಂದು ಅರ್ಚನೆ ಮಾಡಿಸಿ, ರುದ್ರಾಭಿಷೇಕ ಮಾತ್ರ ಏನು ಒಂದು 51 ರೂಪಾಯೋ 101 ರೂಪಾಯೋ 200 ರೂಪಾಯಿ, ಏನು ಯಾವ ದೇವಸ್ಥಾನದಲ್ಲಿ ಈಶ್ವರನಿಗೆ ಅಭಿಷೇಕ ಇರೋದು ರುದ್ರಾಭಿಷೇಕ, ನಾನು ಅಭಿಷೇಕ ಕೊಟ್ಬಿಡ್ತಿದ್ದೀನಪ್ಪ ಪಂಚಾಮೃತ ಅಭಿಷೇಕ ಅಂತ ಕೊಟ್ಬಿಡೋದು. ಕೊಟ್ಟು ಅರ್ಚನೆಯನ್ನ ಸಾಯಂಕಾಲ ಮಾಡಿಸ್ಕೋಬೇಕು, ಬೆಳಗ್ಗೆ ಮಾಡಿಸ್ಬಾರ್ದು. ಅಭಿಷೇಕ ಬೆಳಗ್ಗೆ ಮಾಡಿಸ್ಕೊಂಡ್ರೆ ಸಾಯಂಕಾಲ ಅಭಿಷೇಕ ಮಾಡಿಸ್ಕೋಬೇಕು. ಹೀಗೆ ಮಾಡಿಸ್ಕೊಂಡಾಗ ಆ ಮನೆ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗ್ಲೂ ಅಭಿವೃದ್ಧಿ ಆಗತ್ತೆ, ಜಲ ಅಭಿವೃದ್ಧಿ. ಬ್ಯಾಂಕ್ ಸಾಲ ತುಂಬಾ ಇದೆ, ಅದು ಫಸ್ಟ್ ತೀರ್ಸ್ಕೋಬೇಕು ಅಂತ ನನ್ ಗಂಡ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಆಗಲ್ಲ. ಈಗ ಆಕಾಶ ಬಿದ್ರು, ಯಾವ ಶಾಸ್ತ್ರದವನ ಹತ್ರ ಹೋದ್ರು, ಏನು ಪೂಜೆ ಪುನಸ್ಕಾರ ಮಾಡಿದ್ರು, ನಿಮ್ಮಲ್ಲಿರ್ತಕ್ಕಂಥ ಆ ಬೆಳವಣಿಗೆ ಏನಿದೆ ಎಕ್ಸ್ಟ್ರಾ ಗ್ರೋತ್, ಆ ತರ ನೈಋತ್ಯ ವಾಯುವ್ಯ ಯಾವ ಕಾಲಕ್ಕೂ ಬೆಳೆದ್ರೆ ಈ ತೊಂದರೆಗಳು ಹೆಚ್ಚಾಗತ್ತೆ. ಅದಕ್ಕೆ ಫಸ್ಟ್ ನಿಮ್ಮ ಮನೆ ಆಲ್ಟರ್ ಸರಿ ಮಾಡಿಸ್ಕೋಬೇಕು. ಅದನ್ನ ಪ್ಲಾನ್ ಒಂದ್ಸರಿ ತಂದು ತೋರಿಸು, ನಾನು ಅದನ್ನ ಹೇಗ್ ಮಾಡ್ಬೋದು ಅಂತ ಹೇಳ್ತೀನಿ. ಆದ್ರೆ ಈ ಕೆಲವರೆಲ್ಲ ಹೇಳ್ತಾರೆ ಆ ವಾಸ್ತು ಕಮ್ಮಿ ಆಗ್ಬಿಡುತ್ತೆ, ಇದನ್ನ ಸರಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ಈಸಿ ವಾಸ್ತು ಅಂತ ಯಾವ್ದೋ ಕಾರ್ಯಕ್ರಮ ಬೇರೆ ನಡೆಸ್ತಾರೆ. ಹಂಗೆಲ್ಲ ಈಸಿಯಾಗಿ ಆಗದೆ ಇರೋ ಕೆಲಸಗಳು ಇದೆಲ್ಲ ಸುಳ್ಳು. ಯಾವತ್ತು ತಿಳ್ಕೊ, ಫಸ್ಟ್ ಮನೆ ಚೆನ್ನಾಗಿರ್ಬೇಕು, ಆಯಾ. ಎರಡನೇದು ಪಾಯ ಚೆನ್ನಾಗಿರ್ಬೇಕು, ಅದು ಬಾಡಿಗೆ ಆಗ್ಲಿ ಸ್ವಂತ ಆಗ್ಲಿ. ಯಾವ ಕಾಲಕ್ಕೂ ಋಣ ತೀರಿಸ್ಕೊಳ್ಳೋಕ್ಕೆ ಪರಿವರ್ತನೆ ಮಾಡ್ಕೊಂಡ್ರೆ ಉತ್ತಮ. ನಾನು ಹೇಳ್ದಂಗೆ ರುದ್ರಾಭಿಷೇಕವನ್ನು ಪ್ರತಿ ತಿಂಗಳಲ್ಲಿ ಒಂದ್ಸಲಿ ಅನುಕೂಲವಾಗಿ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಮುಖಾಂತರ ಹಾರೈಸ್ತೀನಿ. ನಮ್ಮ ನೆಕ್ಸ್ಟ್ ಕಾಲರ್ ಬೆಂಗಳೂರಿಂದ ರೂಪಾ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ ಅವರೇ. ಹಲೋ, ಹೇಳಿ ರೂಪಾ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತೀರಾ? ಸ್ವಲ್ಪ ಜೋರ ಮಾತಾಡಿ. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನಾನು ನಮ್ಮ ಗಂಡನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ, ಅವರ ಹುಟ್ಟಿದ ದಿನಾಂಕ ಏನು? 18/11/1977. 77. ವಾರ ಗೊತ್ತಿದ್ಯಾ? ಶುಕ್ರವಾರ. 4 ಗಂಟೆಗೆ. ನಕ್ಷತ್ರ? ಕುಂಭರಾಶಿ, ಶತಭಿಷ ನಕ್ಷತ್ರ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ರೂಪಾ. ಹೇಳಮ್ಮ ರೂಪಾ. ಹಲೋ. ಹಲೋ. ಹೇಳಮ್ಮ ರೂಪಾ. ನಾನು ನಮ್ಮ ಮನೆ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮನೆಯವ್ರಿಗೆ ಹೊಟ್ಟೆ ನೋವು ಏನಿದೆ? ಗ್ಯಾಸ್ಟ್ರಿಕ್ ಇದೆ. ಅದೇ ಅವ್ರು ನೆಟ್ಟು ಮನೆಗೆ ಬರೋದಿಲ್ಲ. ಅವರು ತುಂಬಾ ಟಾರ್ಚರ್ ಕೊಡ್ತಾರೆ. ಈಗ ಬರ್ಕೊಡು, ಅಮ್ಮ ಮನೆಗೆ ಹೋಗೋ ಅಂತ ಹೇಳ್ತಾ ಇದ್ದಾರೆ. ನನ್ಗೆ 2 ಹೆಣ್ಮಕ್ಳಿದ್ದಾರೆ. ಒಂದ್ ನಿಮಿಷ, ನಿಮ್ಮ ಯಜಮಾನ್ರಿಗೆ ತೀರ್ಥ ಹಾಕೊಳ್ಳೋ ಅಭ್ಯಾಸ ಇದೆಯಾ? ಇದೆ. ಈಗ ಪರಿವರ್ತನೆ ಏನ್ ಮಾಡ್ಕೋಬೇಕು ಅಂತಿದ್ಯಾ ರೂಪಾ? ಅದೇ ನಾನ್ ಇವ್ರ ಜೊತೆಲೆ ಇರ್ಬೇಕು ಅಂತ ಇದ್ದೀನಿ. ಅದೇ ಏನ್ ಮಾಡೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರಿಗೇನು ಅಂದ್ರೆ ವ್ಯಾಮೋಹ. ನೀನ್ ಇರ್ತಕ್ಕಂಥ ಮನೆ ಏನಿದೆ ಅದು ಮನೆ ಬಿಟ್ಟು 2 ಬಾಗ್ಲು, ಒಂದು ಮನೆಗೆ 2 ಬಾಗ್ಲು ಅಥವಾ 3 ಬಾಗ್ಲು ಅಂತ ಇರುತ್ತೆ ಹೇಳ್ತೀವಿ. ಈಗ ನಿಮ್ಮ ಮನೇಲಿ ಒಂದು ಬಾಗಿಲಿಗೆ ಎದುರುಗಡೆ ಇನ್ನೊಂದು ಬಾಗಿಲಿಗೆ ಎದುರುಗಡೆ ಡೈರೆಕ್ಟ್ ಆಗಿ 3 ಬಾಗಿಲುಗಳು ಸೇರಿದಾಗ ಮನೆ ಯಜಮಾನ ಮನೇಲಿರೋಕೆ ಇಷ್ಟಪಡಲ್ಲ ಅಂತ ಹೇಳುತ್ತೆ. ಅದೇ ನಾವು ಮನೆ ಚೇಂಜ್ ಮಾಡ್ಬೇಕು ಅಂತ ನೀ ಅನ್ಕೊಂತಾ ಇದೀಯಾ? ಅನ್ಕೊಳ್ಳೋಷ್ಟ್ರಲ್ಲಿ ಇವ್ರು ಹಿಂಗಾಗ್ತಾ ಇದಾರಲ್ಲ. ಆದ್ರೆ ಬೇರೆ ಹೆಣ್ಣಿನ ಸವಾಸ ಏನಾದ್ರು ಅದಕ್ಕೆ ಪರಿವರ್ತನೆ ಒಂದು ಮಾಡ್ಕೋಬೇಕು ರೂಪಾ. ಕಾರ್ಯಕ್ರಮ ಒಂದು ಹೇಳ್ತೀನಿ ಕೇಳೋ. ಕಾರ್ಯಕ್ರಮದಲ್ಲಿ 2 ನಿಮಿಷ 3 ನಿಮಿಷ ನಾನು ಮಾತಾಡ್ಕೊಂಡು ನೀನು ಪರಿಹಾರ ಕೊಡಕ್ಕೆ ಸಾಧ್ಯವಿಲ್ಲ. ನಾನು ಜಾಸ್ತಿ ಪರಿಹಾರ ಕೊಟ್ರೆ ಪಾಪ ಮಾಧ್ಯಮದವ್ರಿಗೆ ಏನು ಅಂದ್ರೆ ಇಷ್ಟೊತ್ತು ಮಾತಾಡಿದ್ರೆ ಒಬ್ಬರ ಹತ್ರ ಇನ್ನೊಬ್ರ ಗತಿ ಏನು ಅಂತ. ಹೀಗಾಗಿರೋದ್ರಿಂದ ಇಂಥ ದೊಡ್ಡ ಪರಿಷ್ಕಾರವನ್ನ ಪರಿವರ್ತನೆ ನೀನು ಒಂದು ಮಾಡ್ಬೋದೇನು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಇವತ್ತೇ ಮಂಗಳವಾರ ಯಾವ್ದಾದ್ರು ಒಂದು ಗ್ರಾಮ ದೇವತೆಗೆ ಹೋಗ್ಬಿಟ್ಟು ಅರ್ಶಿಣದ ದಾರವನ್ನ
ಅವಳಿಗೆ ಕಟ್ಟಬೇಕು ನೀನು. ಅಂದರೆ ಒಂದು ಅರ್ಶಿಣದ ಕೊಂಬು ಕಟ್ಬಿಟ್ಟು ಆ ಗ್ರಾಮ ದೇವತೆಗೆ ನೀನೇ ಸ್ವತಃ ಕಟ್ಟುವಂಥ ಗ್ರಾಮ ದೇವತೆ ಇರಬೇಕು. ಅಂದರೆ ಮರದ ಕೆಳಗೆ ಯಾವುದೋ ಒಂದು ದೇವಸ್ಥಾನ ಗುಡಿ ಇರುತ್ತೆ, ಒಂದು ಅಮ್ಮನವ್ರು ಯಾರೋ ಪುಟ್ಟದಾಗ ಕೂಡಿಸಿರ್ತಾರೆ, ಅಂಥ ದೇವಸ್ಥಾನಕ್ಕೆ ನೀನು ಅರ್ಶಿಣದ ದಾರದಲ್ಲಿ ಅಮ್ಮನವರಿಗೆ ಒಂದು ಮುಡುಪು ಅಂತ ₹1 ನಾಣ್ಯವನ್ನು ಅರ್ಶಿಣದ ಬಟ್ಟೆನಲ್ಲಿ ಅರ್ಶಿಣದ ಕೊಂಬನ ಅರ್ಶಿಣದ ದಾರದಲ್ಲಿ ಅಮ್ಮನವ್ರಿಗೆ ಕಟ್ಟಿ ಬರಬೇಕು. ನನಗೆ ಕೆಲಸ ಕಾರ್ಯ ನನ್ನ ಯಜಮಾನ ಸೆರೆ ಹೋಗೋವರೆಗೂ ನಾನು ಈ ಕಡೆ ಯಾವ ಕಾಲಕ್ಕೂ ತಲೆ ಇಡಲ್ಲ. ಬಂದ ತಕ್ಷಣ ಒಂದ್ಸಲ ಅರ್ಶಿಣಾಭಿಷೇಕ ಮಾಡಿಸ್ತೀನಿ ಅಂತ ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡ್ಕೊ. ಇವತ್ತೇ ಮಾಡ್ಬೇಕು ನೀನು. ಇವಾಗ ದಿನಗಳೇನಿಲ್ಲ ತಾನೆ ನಿಂಗೆ? ಇಲ್ಲ. ಸರಿ, ಹಂಗಾರೆ ಇವತ್ತೇ ಹೋಗೋ. ಅರ್ಶಿಣದ ದಾರವನ್ನ ಅರ್ಶಿಣದ ಕೊಂಬಲ್ ಕಟ್ಟಬೇಕು, ₹1 ನಾಣ್ಯವನ್ನ ಅರ್ಶಿಣದ ಬಟ್ಟೆಯಲ್ಲಿ ಕಟ್ಟಬೇಕು, ಅಲ್ಲಿ ಮುಡಿಪಿಟ್ಟು ಬರಬೇಕು. ಪ್ರಾರ್ಥನೆ ಮಾಡ್ಕೊಂಬ, ನನ್ನ ಗಂಡನಿಗೆ ಈ ಸಂಕಲ್ಪ, ನನಗೆ ಏನಾದ್ರು ಆಗಬೇಕು ಅಂದ್ರೆ ಯಾವ ಕಾಲಕ್ಕೂ ನನ್ನ ಗಂಡ ನನ್ನ ಬಿಟ್ಟು ಹೋಗಬಾರ್ದು, ನನ್ನ ಮುಖಾಂತರನೇ ನಮ್ಮಲ್ಲಿರಬೇಕು ಅಂತ ಇವತ್ತೇ ಕಟ್ಟುಬಿಟ್ಟು ಮನೆಗೆ ವಾಪಸ್ ಬರಬೇಕಾದ್ರೆ ಆ ಗ್ರಾಮ ದೇವತೆಗೆ ನಮಸ್ಕಾರ ಮಾಡ್ಕೊಂಡು ಬಂದ ಮೇಲೆ ನನ್ನ ಕಾರ್ಯ ಆದ್ಮೇಲೆ ಬರ್ತೀನಿ ಅಂತ ಇಟ್ಕೋ. ಸಾಯಂಕಾಲ ದಯವಿಟ್ಟು ತುಳಸಿಗೆ ದಿನಾ ಇವತ್ತು ದೀಪ ಇಡಕ್ಕೆ ಶುರು ಮಾಡು, ಇವತ್ತಿಂದಾನೆ. ಪಿತೃಪಕ್ಷ ಇವತ್ತು ಒಳ್ಳೇದೇ. ಆ ಪಿತೃಪಕ್ಷ ಸಮಯದಲ್ಲಿ ಮಂಗಳವಾರದಿಂದ ಪ್ರಾರಂಭಿಸ್ಕೋ. ಪಿತೃಗಳ ಋಣವನ್ನ ತೀರಿಸಿ ನನ್ನ ಗಂಡನ್ನ ವಾಮಾಚಾರ ಪರಿವರ್ತನಾ ಸ್ವರೂಪಕ್ಕೆ ಏನಾದರೂ ಆಗಿದ್ರೆ ಆಮೇಲೆ ನಿಮ್ಮ ಗಂಡನಿಗೇನು ಅಂದ್ರೆ ಸ್ವಂತ ಅವರ ನೆಂಟರಲ್ಲೇ ಮಾಡಿಟ್ಟಿರ್ತಕ್ಕಂಥ ವಿಚಾರವೂ ಉಂಟು. ಅರ್ಥ ಆಯ್ತಾ? ಅದಕ್ಕೆ ಇಬ್ಬರು ಹೆಣ್ಣು ಮಕ್ಕಳು ಬೇರೆ, ಶುಕ್ರ ದೋಷ ಇದ್ದಾನೆ, ಬುಧನ್ ಜೊತೆ ಶುಕ್ರ ಕೂತ್ಕೊಂಡ್ರೆ ಪರಸ್ತ್ರೀ ವ್ಯಾಮೋಹ ಅಂತ ಕರಿತೀವಿ. ಆ ಒಂದು ವ್ಯಾಮೋಹ ನಿಮ್ಮ ಯಜಮಾನರಿಗೆ ತಲೆಗೆ ಸ್ವಲ್ಪ ಇದೆ. ಅದಕ್ಕೆ ಪರಿವರ್ತನೆ ಆಗಕ್ಕೆ ಇಷ್ಟೇ, ದೀಪವನ್ನ ಸಾಯಂಕಾಲ ಹಚ್ಚೋ. ಆ ದೀಪವನ್ನು ಹಚ್ಚಿದ ಮೇಲೆ ಅದಕ್ಕೊಂದು ಅರ್ಶಿಣ ಕುಂಕುಮ ನಿಮ್ಮ 2 ಹೆಣ್ಣು ಮಕ್ಕಳ ಕೈಲೂ ಇಡು, ಒಳ್ಳೇದಾಗತ್ತೆ. ಮಿಕ್ಕಿದ ವಿಚಾರದಲ್ಲಿ ಮಾತಾಡಿ. ತುಳಸಿ ಕಟ್ಟೆನಲ್ಲಿ ಒಂದು, ಅಥವಾ ಕಟ್ಟೆ ಒಳಗೆ ಇಲ್ಲದೆ ಇದ್ರೆ ನಿಮಗೆ ಒಂದು ಪಾಟ್ ಇಟ್ಕೋ, ಪಾಟ್ ಹತ್ರ ದೀಪ ಇಡು. ಆ ದೀಪಕ್ಕೆ ಅರ್ಶಿಣ ಕುಂಕುಮ ನಿಮ್ಮ ಚಿಕ್ಕ ಹೆಣ್ಣು ಮಕ್ಕಳ ಕೈಲಿ ಇಡಿಸು. ಗುರುಜಿ, ಕರೆ ಮಾಡಿದವರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿದ್ರೆ ಇನ್ನಷ್ಟು ವಿಚಾರಗಳನ್ನು ನಿಮ್ಮಿಂದ ಪಡಿತೀವಿ. ವೀಕ್ಷಕರೇ, ಕರೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.